ವೀಕ್ಷಕರೇ, ಸಿಂಹ ರಾಶಿಯ 2024 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳಿದೆ, ಯಾವ ಸವಾಲುಗಳಿದೆ, ಯಾವ ಸವಾಲುಗಳನ್ನ ಎಷ್ಟು ಜಾಗರೂಕರಾಗಿ ಅದನ್ನ ನಿಭಾಯಿಸಬೇಕು ಅನ್ನುವಂತ ವಿಸ್ತೃತವಾಗಿರತಕ್ಕಂತ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಸುಲಭವಾದ ಅದ್ಭುತವಾದ ಪರಿಹಾರಗಳು ನಾವೊಂದಿಷ್ಟು ಸರಳವಾಗಿ ತಿಳಿಸಿಕೊಡುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರ, ಸಿಂಹರಾಶಿಯವರ ಜನ್ಮ ನಕ್ಷತ್ರಗಳು ಮಖ ನಕ್ಷತ್ರದ 4 ಚರಣಗಳು, ಹುಬ್ಬ ನಕ್ಷತ್ರದ 4 ಚರಣಗಳು, ಉತ್ತರ ನಕ್ಷತ್ರದ ಮೊದಲನೇ ಚರಣ ಸೇರಿರತಕ್ಕಂತಹ ಸಿಂಹರಾಶಿ. ಸಿಂಹರಾಶಿಯವರು ಅಂದ ತಕ್ಷಣ ಮಹತ್ವಾಕಾಂಕ್ಷಿಗಳು, ಅತಿ ಭೋಗಿಗಳು ಅಂತ ಹೇಳ್ಬೋದು. ಏನೇ ಒಂದು ಆಸೆ ಪಟ್ಟರು ಅಂತಂದ್ರೆ ಅದು ದೊಡ್ಡದಾಗಿನೇ ಇರುತ್ತೆ, ಮಹತ್ವಾಕಾಂಕ್ಷೆ ಇರುತ್ತೆ. ಸದಾ ಒಂದು ದೃಢವಾಗಿರ್ತಕ್ಕಂತಹ ಯೋಜನೆಯನ್ನ ರೂಪಿಸಬಲ್ಲರಾಗಿರ್ತಕ್ಕಂಥವ್ರು. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಜನಪ್ರಿಯವಾಗಿರ್ತಕ್ಕಂತಹ ಕೆಲಸಗಳನ್ನ ಸದಾ ಮಾಡ್ತಾನೆ ಇರತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಯಾವುದೇ ಕೆಲಸದಲ್ಲಿದ್ರೂ ಕೂಡ ಅದನ್ನ ಸುಲಭವಾಗಿ ಮಾಡಿ ಮುಗಿಸುವಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಸಿಂಹರಾಶಿಯವರು ಹಠವಾದಿಗಳು, ಕೋಪಿಷ್ಟರು ಅಂತಲೂ ಹೇಳ್ಬೋದು. ಇಂತಹ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತ ವಿಚಾರವನ್ನ ತಿಳಿಸ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ ನಿಮ್ಮಲ್ಲಿ. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಏಪ್ರಿಲ್ ತಿಂಗಳಲ್ಲಿ ನೋಡಿ, ಕೆಲವೊಂದು ಸವಾಲುಗಳು, ಸಮಸ್ಯೆಗಳು ಅಥವಾ ಕೆಲವೊಂದು ಜವಾಬ್ದಾರಿಯುತವಾಗಿರತಕ್ಕಂತ ಸ್ಥಾನದಲ್ಲಿ ನೀವು ಇರೋದ್ರಿಂದ, ಅತಿ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಗಳು ನಿಮ್ಮ ಮೇಲೆ ಇರೋದ್ರಿಂದ ಆದ್ರೆ ಒಂದು ಆತಂಕ ಅಥವಾ ಚಿಂತೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮುಖದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಯಾವ ರೀತಿಯಲ್ಲಿ ನಿಭಾಯಿಸಬೇಕಿದನ್ನ, ಹಣಕಾಸಿನ ಸಮಸ್ಯೆಗಳಿದೆ ಹೆಂಗ್ ಮಾಡೋಣ, ಕಾರ್ಯಕ್ರಮಗಳಿದೆ ಯಾವ ರೀತಿ ಮಾಡೋಣ, ಕೆಲವೊಂದು ಜನರನ್ನ ಯಾವ ರೀತಿ ನಿಭಾಯಿಸೋಣ ಅನ್ನುವಂತಹ ಕೆಲವೊಂದು ಆತಂಕ ಅಥವಾ ಯೋಚನೆ ಅಥವಾ ಮುಂದಿನ ಒಂದು ವ್ಯವಸ್ಥಿತವಾಗಿರತಕ್ಕಂತಹ ಪ್ರಯತ್ನಗಳು ನಿಮ್ಮ ಮನಸ್ಸಿನಲ್ಲಿ ಅವಿರತವಾಗಿ ನಡೀತಕ್ಕಂತಹ ಸನ್ನಿವೇಶಗಳಿದೆ. ಆದ್ರೆ ಸ್ಥಿರವಾಗಿರತಕ್ಕಂತ ಮನಸ್ಸಿರಬೇಕು. ಎಂತಹ ಸಮಸ್ಯೆ ಇರಲಿ, ಎಂತಹ ಒತ್ತಡ ಇರಲಿ, ಎಂತಹ ಒಂದು ಸಮಸ್ಯೆಗಳೇ ನಿಮ್ಮ ಮುಂದೆ ಬಂದು ನಿಂತಿರಲಿ, ಅದನ್ನೆಲ್ಲ ಯಾವ ರೀತಿ ನಿಭಾಯಿಸಬೇಕು ಅಂತಂದ್ರೆ ಸಮಾಧಾನ ಮತ್ತು ಶಾಂತಿಯುತವಾಗಿರತಕ್ಕಂತ ಯೋಜನೆಯನ್ನ ರೂಪಿಸ್ಕೋಬೇಕು. ಜೊತೆಗೆ ಮನಸ್ಸನ್ನ ಗಟ್ಟಿಗೊಳಿಸ್ಕೊಂಡು ಸ್ಥಿರವಾಗಿರಬೇಕು. ಮನಸ್ಸನ್ನ ಚಂಚಲ ಮಾಡ್ಕೊಳ್ಳಿಕ್ಕೆ ಬಿಡಬಾರದು, ಮನಸ್ಸಿನ ಬೆನ್ನು ಹತ್ತಬಾರದು. ಏನು ನಿಮ್ಮ ಜವಾಬ್ದಾರಿಗಳಿದೆ, ಏನು ಮಾಡಬೇಕಾಗಿದೆ, ಅವಶ್ಯಕತೆ ಏನಿದೆ, ಆ ಅವಶ್ಯಕತೆ ಇರೋದ್ರ ಕಡೆಗೆ ಹೆಚ್ಚಿನ ಆದ್ಯತೆಯನ್ನ ನೀವು ಕೊಡೋದ್ರಿಂದ ಮಾತ್ರ ನಿಮಗೆ ಅವಶ್ಯಕತೆ ಇರತಕ್ಕಂತ ಸಮಸ್ಯೆಗಳು ಸರಿ ಆಗುತ್ತೆ. ಸಮಸ್ಯೆಗಳಿಂದ ಹೊರಗೆ ಬರ್ಲಿಕ್ಕೂ ಕೂಡ ನಿಮಗೆ ತುಂಬಾ ಈಸಿ ಆಗುತ್ತೆ. ಇದೊಂದು ಬಹಳ ದೊಡ್ಡ ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಸಮಸ್ಯೆ ಏನೇ ಇರಲಿ, ಸವಾಲುಗಳು ಏನೇ ಇರಲಿ, ಪ್ರಯತ್ನ ಅನ್ನುವಂಥದ್ದು ಇರಬೇಕು. ಜೊತೆಗೆ ಸಮಾಧಾನದಿಂದ ಯೋಜನೆಯನ್ನ ರೂಪಿಸ್ಕೊಂಡ್ರೆ ಮಾತ್ರ ಖಂಡಿತವಾಗಿಯೂ ನೀವು ಅಂದುಕೊಂಡಂತ ರೀತಿಯಲ್ಲಿ ಸಕ್ಸಸ್ ಅನ್ನ ಕಾಣೋದಕ್ಕೆ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಜೊತೆಗೆ ಕೆಲವೊಂದು ಈ ಒತ್ತಡಗಳಿದ್ದಂತ ಸಂದರ್ಭದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತವ್ರು ಏನ್ ಮಾಡ್ತಾರೆ, ತಪ್ಪು ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಆ ತಪ್ಪು ತೀರ್ಮಾನಗಳು ಕೆಲವೊಂದು ಸಮಸ್ಯೆಗಳಿಗೆ, ಗೊಂದಲಗಳಿಗೆ, ತೊಂದರೆಗಳಿಗೆ ಕಾರಣ ಆಗುವಂತ ಸನ್ನಿವೇಶಗಳು ಕಂಡು ಬರುತ್ತೆ. ಹಾಗಾಗಿ ಅಳಿದು ತೂಗಿ ಯೋಚನೆ ಮಾಡಿ, ಈಗ ನೀವೇನೇ ಎಕ್ಸಾಂಪಲ್ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸವನ್ನ ನುರಿತಿರ್ತಕ್ಕಂತ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡ್ಬಿಟ್ಟು ಅದಕ್ಕೆ ಒಂದು ಕಮಿಟ್ ಆಗುವಂಥದ್ದು ಒಳ್ಳೇದು. ಸಡನ್ ಆಗಿ ಹೋಗಿ ನೀವೇ ಅದಕ್ಕೆ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ, ಪ್ರಯೋಗದ ಸಮಯ ಇದಲ್ಲ. ಹಾಗಾಗಿ ಅಳೆದು ತೂಗಿ ಯೋಚನೆ ಮಾಡಿಕೊಂಡು ನಿರ್ಧಾರವನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಇನ್ನು ಈ ಶಾಸ್ತ್ರಗಳು, ಧಾರ್ಮಿಕ ಆಸಕ್ತಿಗಳು, ಕೆಲವೊಂದು ದೇವರು, ದಿಂಡ್ರು, ಪೂಜೆ ಪುನಸ್ಕಾರಗಳಂತಹ ಒಂದು ಪ್ರಯತ್ನಗಳು ನಡೀತಾ ಇರ್ತವೆ. ಅಥವಾ ಮನೆಯಲ್ಲಿ ಯಾರೋ ನಿಮ್ಮ
ಪತಿಯೋ ಅಥವಾ ಪತ್ನಿಯೋ ಅಥವಾ ನಿಮ್ಮ ಮಕ್ಕಳು ಅಥವಾ ತಾಯಿಯೋ ತಂದೆಯೋ ಮಾಡ್ತಾ ಇರ್ತಾರೆ, ಅದರಲ್ಲಿ ನೀವು ಭಾಗವಹಿಸ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಲಾಭದಾಯಕವಾದ ಪ್ರಯೋಜನಗಳಿದೆ. ನೀವು ಯಾವ ವೃತ್ತಿಯೇ ಮಾಡ್ತಾ ಇರಿ, ಆ ವೃತ್ತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರಯೋಜನಗಳು ನಿಮಗಿದೆ. ಆದ್ರೆ ಇಲ್ಲೂ ಕೂಡ ಒಂದು ಎಚ್ಚರಿಕೆ ಏನಿದೆ ಅಂತಂದ್ರೆ, ಸಮಯಕ್ಕೆ ಬಹಳಷ್ಟು ಮಹತ್ವವನ್ನ ಕೊಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಮಯ ಅನ್ನುವಂಥದ್ದು ಸುಮ್ಮನೆ ಹೋಗ್ತಾ ಇದೆ. ಬೆಳಗ್ಗೆ ಏನೋ ಒಂದು ಯೋಜನೆಯನ್ನ ರೂಪಿಸ್ತಾ ಇರ್ತೀರಿ, ಸಾಯಂಕಾಲ ಅನ್ನಷ್ಟೊತ್ತಿಗೆ ಆ ಯೋಜನೆಯಾಗಿನೇ ಉಳಿದ್ ಬಿಟ್ಟಿರ್ತದೆ, ನೆರವೇರಿರಲ್ಲ. ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು. ಸ್ವಲ್ಪ ಮೊಬೈಲ್ ಅಲ್ಲಿ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳು, ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ನಿಮ್ಮ ಬೇರೆ ಬೇರೆ ಜನಗಳ ಜೊತೆಯಲ್ಲಿ ಸಮಯವನ್ನ ಕಳೆಯುವಂತಹ ಸನ್ನಿವೇಶಗಳು ಜಾಸ್ತಿ ಜನರಿಗೆ ಕಂಡು ಬರುತ್ತೆ. ಮೊಬೈಲ್ ಅಲ್ಲೇ ನಿಮ್ ಕೆಲಸ ಇದ್ರೆ ನಂದೇನು ಅಭ್ಯಂತರ ಇಲ್ಲ, ಆದ್ರೆ ನಿಮ್ಮ ವೃತ್ತಿ ಜೀವನದ ಕಡೆಗೆ ಹೆಚ್ಚಿನ ಸಮಯವನ್ನ ಕೊಡಬೇಕಾಗಿದೆ. ವೃತ್ತಿ ಜೀವನದ ಕಡೆ ಹೆಚ್ಚಿನ ಸಮಯವನ್ನ ಕೊಟ್ಟಿದ್ದೇ ಆದ್ರೆ ನೀವು ಅದ್ಭುತಗಳನ್ನ ಸೃಷ್ಟಿ ಮಾಡತಕ್ಕಂತಹ ಅವಕಾಶಗಳು ಮತ್ತು ಕೆಪಾಸಿಟಿ ನಿಮ್ಮಲ್ಲಿ ಇರ್ತಕ್ಕಂಥದ್ದನ್ನ ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಇದೊಂದು ಕೂಡ ಎಚ್ಚರಿಕೆ ರೂಪದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ. ಇನ್ನು ಉದ್ಯೋಗದ ಬದಲಾವಣೆಯಿಂದ ಜೀವನದಲ್ಲಿ ಕೆಲವೊಂದು ಅಭಿವೃದ್ಧಿಯನ್ನ ಕಾಣುವಂಥದ್ದಿದೆ. ಬದಲಾವಣೆ ಅಂತಂದ್ರೆ ಇರುವಂತ ಉದ್ಯೋಗ ಬದಲಾಯಿಸ್ಬಿಡುವಂಥದ್ದಲ್ಲ. ಅನಿವಾರ್ಯ ಅವಶ್ಯಕತೆ ಇತ್ತು ಅಂತಂದ್ರೆ ನೀವಿರುವಂತ ಕಂಡೀಷನ್ಗೆ ಅನುಸಾರವಾಗಿ ಬದಲಾಯಿಸ್ಕೊಳ್ಳಿ. ಆದ್ರೆ ಇರುವಂತ ಉದ್ಯೋಗವನ್ನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಅದನ್ನ ಯಾವ ರೀತಿ ಹೈಟೆಕ್ ಆಗಿ ಬದಲಾಯಿಸಬೇಕು, ಅದನ್ನ ಯಾವ ರೀತಿ ಯಶಸ್ಸಿನೆಡೆಗೆ ಒಯ್ಯಬೇಕು ಅನ್ನೋದ್ರ ಕಡೆ ಚಿಂತನೆ ಇರಲಿ. ಉದ್ಯೋಗಕ್ಕೆ ಸಮಯವನ್ನ ಜಾಸ್ತಿ ಕೊಡ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾದ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಾನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದಿದೆ, ಆದ್ರೆ ಅಷ್ಟೇ ಅದ್ಭುತವಾಗಿರುವಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ವಾ? ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ನೀವು ತಿಳಿದುಕೊಳ್ಳಬೇಕಾ? ಈ ಕ್ಷಣದಲ್ಲಿ ನೀವು ಕುಳಿತಲ್ಲಿ ಕೇವಲ 10 ನಿಮಿಷದಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ತಿಳಿಸುವ ಸಂಪೂರ್ಣ ಜನ್ಮ ಜಾತಕವನ್ನ ಪಡೆಯುವ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ರವರು ಕೇವಲ 499 ರೂಪಾಯಿಗೆ ನೀಡುತ್ತಿರುವ ಈ ಜನ್ಮ ಜಾತಕ ಫಲ 80 ರಿಂದ 100 ಪುಟಗಳು ಒಳಗೊಂಡಿರುತ್ತವೆ. ಈ ಜನ್ಮ ಜಾತಕದಲ್ಲಿ ಪಂಚಾಂಗ ಫಲ, ಐಶ್ವರ್ಯ, ಭೂಮಿ, ಶಿಕ್ಷಣ, ಆಸ್ತಿ, ಮಕ್ಕಳು, ಒಡ ಹುಟ್ಟಿದವರು, ವಿವಾಹ, ಅದೃಷ್ಟ, ಏಳ್ಗೆ, ಪಿತ್ರಾರ್ಜಿತ ಆಸ್ತಿ, ವೃತ್ತಿ, ಆದಾಯ ಹಾಗೂ 100 ವರ್ಷಗಳ ದಶಾಭುಕ್ತಿ, ಪ್ರತಿ ವರ್ಷದ ಫಲ, ನಿಮಗಿರುವ ವಿಶೇಷವಾದ ಯೋಗಗಳು ಹಾಗೂ ಪರಿಹಾರಗಳು ಕೂಡ ಈ ಸಮಗ್ರವಾದ ಜನ್ಮ ಜಾತಕದಲ್ಲಿ ತಿಳಿದುಕೊಳ್ಳಬಹುದು. ನಿಮಗೂ ಈ ಜಾತಕ ಬೇಕಿದ್ದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆಯಾದ 6360613579 ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೂ ಜನ್ಮ ಸ್ಥಳವನ್ನ ವಾಟ್ಸಪ್ ಮಾಡಿ ಕೇವಲ 10 ನಿಮಿಷದಲ್ಲಿ ಸಂಪೂರ್ಣ ಜನ್ಮ ಜಾತಕವನ್ನ ಪಡೆಯಿರಿ. ಈ ಜಾತಕ ಭಾರತದ ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತದೆ. ಇದನ್ನ ಪ್ರಿಂಟ್ ಕೂಡ ಮಾಡಿಸಿಕೊಳ್ಳಬಹುದು. ನೀವೇ ಸರಳವಾಗಿ ಸುಲಭವಾಗಿ ತಿಳಿದುಕೊಳ್ಳಬಹುದು. ಈಗಲೇ ಆರ್ಡರ್ ಮಾಡಿ. JB ಪ್ರೆಡಿಕ್ಷನ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟ, ಎಷ್ಟೇಳಿ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರ್ತಕ್ಕಂಥ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಇನ್ನು ಉಳಿದಂತಹ ಫಲಗಳು ಯಾವುದು ಅಂತ ನೋಡೋದಾದ್ರೆ ನೋಡಿ, ಕೆಲವೊಂದು ವಿದ್ಯಾರ್ಥಿಗಳ ಜೀವನ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಒಂದು ಫಲಗಳು ಸಿಗುತ್ತೆ. ವಿದ್ಯಾರ್ಥಿಗಳ ದಿಶೆಯಲ್ಲಿ ಹೆಚ್ಚಿನ ಪ್ರಯತ್ನ ಪಟ್ರೆ, ಹೆಚ್ಚಿನ ಆಸಕ್ತಿಯಿಂದ ಓದಿದ್ದೇ ಆದ್ರೆ, ಸಮಯವನ್ನ ವ್ಯರ್ಥ ಮಾಡಲಾರದೆ ಇದ್ದಿದ್ರೆ ಖಂಡಿತವಾಗಿಯೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಸಕ್ಸಸ್ ಅನ್ನ ಕಾಣುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ ಮಕ್ಕಳೇ. ಯಾಕಂತಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಈ ಬಹಳಷ್ಟು ಜನರಿಗೆ ಎಕ್ಸಾಮ್ಸ್ ಗಳು ಬರ್ತವೆ, ಮಾರ್ಚ್ ಏಪ್ರಿಲ್ ಅಲ್ಲಿ. ಹಾಗಾಗಿ ಸ್ವಲ್ಪ ಎಕ್ಸಾಮ್ ಕಡೆ ಹೆಚ್ಚಿನ ಒತ್ತನ್ನ ಕೊಡಿ, ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ನೀವು ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ದೀರಾ, ಯಾವುದೇ ತರದ ವ್ಯಾಪಾರ ಮಾಡ್ಕೊಳ್ಳಿ, ಯಾವುದೇ ತರದ ವಹಿವಾಟನ್ನ ಮಾಡ್ಕೊಳ್ಳಿ. ಅದು ಈ ತರದೇ ವ್ಯಾಪಾರ ಅಂತಲ್ಲ, ಆಲ್ ಅಂಡ್ ಸೋಲ್ ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇದ್ರು ಕೂಡ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು.
ಕೆಲವೊಂದು ಲಿಮಿಟೆಡ್ ಆಗಿರ್ತಕ್ಕಂಥ ವ್ಯವಹಾರ ಉದ್ಯೋಗದಲ್ಲಿ ಯಾವ ತರ ಲಾಭ ಇದೆ ಅನ್ನೋಂಥದ್ರ ಬಗ್ಗೆ ತಿಳಿಸ್ಕೊಡೋಣ ತಕ್ಕ ಮಟ್ಟಿಗೆ. ಆದ್ರೆ ನೀವ್ ಏನೇ ಮಾಡ್ತಾ ಇರಿ, ಇಂಥ ವ್ಯಾಪಾರ ವ್ಯವಹಾರ ಅಂತ ಅಲ್ಲ, ಯಾವುದೇ ವಹಿವಾಟುಗಳನ್ನ ಮಾಡ್ತಾ ಇದ್ರು ಕೂಡ ಸಮಯವನ್ನ ಕೊಡಿ, ಚಾಣಕ್ಯತೆಯಿಂದ ಕೆಲಸವನ್ನ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ಜೊತೆಗೆ ನೀರಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಪುಸ್ತಕ ಈ ಬುಕ್ ಸ್ಟಾಲ್ ಗಳಂತಹ ವ್ಯಾಪಾರಗಳಿಗೆ ಒಂದಿಷ್ಟು ಅನುಕೂಲಕರವಾಗಿರತಕ್ಕಂತಹ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಮಹಿಳಾ ವೈದ್ಯರಿದ್ರೆ ಒಳ್ಳೆ ಸ್ಥಾನಮಾನಗಳು ಸಿಗುವಂತಹ ಸನ್ನಿವೇಶಗಳಿದೆ. ಇನ್ನು ಆಹಾರ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಈ ಆಹಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹೋಟೆಲ್, ಖಾನಾವಳಿ, ಬೇಕರಿ ಅಥವಾ ಬೀದಿ ವ್ಯಾಪಾರಗಳು, ಈ ತರ ಕೆಲವೊಂದು ಆಹಾರಕ್ಕೆ ಸಂಬಂಧಪಟ್ಟಂತ ವ್ಯಾಪಾರಸ್ಥರಿಗೆ ಕೆಲವೊಂದು ಚಿಂತೆ ಇರುತ್ತೆ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ಬರವಣಿಗೆಯಲ್ಲಿ ಬಹಳಷ್ಟು ಹಣವನ್ನ ಗಳಿಸೋದ್ರ ಜೊತೆಗೆ ಹೆಸರು ಕೂಡ ಗಳಿಸ್ತಕ್ಕಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಯೋಗ, ಪ್ರಾಣಾಯಾಮ ಇಂತಹ ತರಬೇತಿಗಳನ್ನ, ಈ ಜುಮ್ಮಿನಂತಹ ತರಬೇತಿಗಳನ್ನ ನಡೆಸ್ತಾ ಇರತಕ್ಕಂಥವ್ರಿಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಫಿಟ್ನೆಸ್ ನಂತಹ ಸಂಬಂಧಪಟ್ಟಂತಹ ಕೆಲಸಗಾರರಿಗೆ ಒಳ್ಳೆ ಸ್ಥಾನಮಾನಗಳು ಅಥವಾ ಹಣಕಾಸಿನ ಸೌಲಭ್ಯಗಳು ಸಿಗುವಂತಹ ಸಾಧ್ಯತೆಗಳಿದೆ. ಪತ್ರಿಕಾ ಪ್ರತಿನಿಧಿಗಳಿಗೆ ಕೆಲವೊಂದು ಒತ್ತಡಗಳಿರುತ್ತೆ. ಸುಮ್ನೆ ಏನೋ ಒಂದು ವಿವಾದಗಳಲ್ಲಿ ಸಿಕ್ಕಾಕೊಳ್ಳುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಎಷ್ಟೇ ಅಡೆತಡೆಗಳಿದ್ರು ಕೂಡ, ಎಷ್ಟೇ ಸವಾಲುಗಳಿದ್ರು ಕೂಡ, ಎಷ್ಟೇ ಕಷ್ಟಗಳಿದ್ರು ಕೂಡ ಆ ಕಷ್ಟಗಳನ್ನ ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ನಿಮ್ಮೊಳಗಿದೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ನಿಮ್ಮ ಒಂದು ಶಕ್ತಿ ನೀವೇ ಆಗಿರ್ತೀರಿ. ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟುಕೊಂಡು ನೀವು ಮುನ್ನುಗ್ಗಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಈ ರಾಜಕಾರಣಿಗಳಿಗೆ, ವಿಶೇಷವಾಗಿ ರಾಜಕಾರಣಿಗಳು ತುಂಬಾ ಸಿಕ್ಕಾಪಟ್ಟೆ ಸಹಜವಾಗಿ ಇಲೆಕ್ಷನ್ ಅಂತ ಇಂಥ ಸಮಸ್ಯೆಗಳು ಬರೋದ್ರಿಂದ ಕೆಲವೊಂದು ಬ್ಯುಸಿ ಆಗಿರ್ತಾರೆ, ಒತ್ತಡ ಇರುತ್ತೆ, ಓಡಾಟ ಇರುತ್ತೆ, ಏನೋ ಒಂದು ಸ್ಥಾನಮಾನಗಳ ಮೇಲೆ ಒಂದು ಕಣ್ಣಿರುತ್ತೆ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಓಡ್ತಾ ಇರಿ, ಖಂಡಿತವಾಗಿಯೂ ಒಂದು ಅವಕಾಶಗಳಂತೂ ನಿಮ್ಗೆ ಸಿಗುತ್ತೆ. ಸಿಕ್ಕಿರುವಂತ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಜೊತೆಗೆ ಆರೋಗ್ಯಕ್ಕೂ ಕೂಡ ಬಹಳಷ್ಟು ಮಹತ್ವವನ್ನ ಕೊಡಿ. ಆರೋಗ್ಯದ ಕಡೆ ಅನವಶ್ಯಕವಾಗಿರ್ತಕ್ಕಂಥ ಸ್ವಲ್ಪ ಓಡಾಟ ಬೇಡ, ಹೊರಗಡೆ ಊಟ ಮಾಡತಕ್ಕಂಥದ್ದನ್ನ ಬೇಡ. ಸಾಧ್ಯವಾದ್ರೆ ಮನೆಯಲ್ಲೇ ಊಟ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಆರೋಗ್ಯದ ಕಡೆ ಹೆಚ್ಚಿನ ಒಂದು ಕಾಳಜಿಯನ್ನ ತೆಗೆದುಕೊಳ್ಳಿ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಇದೆ. ಅದ್ರ ಜೊತೆಗೆ ಎಚ್ಚರಿಕೆಗಳು ಇದೆ. ಈ ವಿಡಿಯೋದಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದ್ದೀವಿ. ಆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡಿದ್ದೆ ಆದ್ರೆ ಈ ತಿಂಗಳು ನೀವು ಅಂದುಕೊಂಡಿದ್ದಕ್ಕಿಂತ ಅದ್ಭುತವಾದಂತಹ ಒಂದು ಪ್ರಯೋಜನವನ್ನ ಪಡ್ಕೋಬಹುದು ಅನ್ನುವಂಥದ್ದು ನಮ್ಮ ಉದ್ದೇಶ. ನಿಮಗೆ ಅದ್ಭುತವಾದ ಪರಿಹಾರ ಬೇಕಲ್ವಾ? ಖಂಡಿತವಾಗ್ಲೂ ಪರಿಹಾರವನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಉಪಯೋಗ ಆಯ್ತು ಅಂತ ನಾವು ಭಾವಿಸಿದ್ದೀವಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯ ರಾಶಿಫಲದ ಲಿಂಕ್ ಸಿಗುತ್ತೆ ಏಪ್ರಿಲ್ ತಿಂಗಳದ್ದು. ಜೊತೆಗೆ 2024 ವರ್ಷ ಭವಿಷ್ಯ, 2024 ಯುಗಾದಿಯಲ್ಲಿ ಬರ್ತಕ್ಕಂತಹ ವರ್ಷ ಭವಿಷ್ಯದ ಲಿಂಕ್ಗಳು ಕೂಡ ವಿಡಿಯೋಗಳು ಸಿಗುತ್ತೆ. ನಿಮಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರ ಅಂತ ಏನ್ ಮಾಡ್ಕೋಬೇಕು ಅಂತಂದ್ರೆ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ತುಳಸಿಯ ಮಾಲೆಯನ್ನ ಅರ್ಪಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿರ್ಗತಿಕರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅವರಿಗೆ ಸಹಾಯವನ್ನ ಮಾಡತಕ್ಕಂಥದ್ದು, ಆಹಾರವನ್ನ ಕೊಡ್ತಕ್ಕಂಥದ್ದು, ತಂದೆ ಗುರು ಹಿರಿಯರಿಗೆ ಸೇವೆಯನ್ನ ಮಾಡತಕ್ಕಂಥದ್ದು, ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನವನ್ನ ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.